ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ಜಾರಿಗೆ ತರೋದಿಲ್ಲ ಅಂತ ಅವರು ಅಪೋಸ್ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳಲ್ಲೂ ಕೂಡ ಇದಕ್ಕೆ ಅಪೋಸಿಷನ್ ನಡೀತಾ ಇದೆ. ನನ್ನ ಪ್ರಶ್ನೆ ಇರುವಂಥದ್ದು ಅಂದರೆ, ಕಾಂಗ್ರೆಸ್ನವರು ನೆಹರು ಅವರಿಂದ ಪ್ರಾರಂಭ ಆಗಿ ಮನಮೋಹನ್ ಸಿಂಗ್ವರೆಗೂ ಕೂಡ 4 ಬಾರಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಂದರು. 4 ಬಾರಿ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಾಗ ತ್ರಿಭಾಷಾ ಸೂತ್ರ ಅಂತ ತಂದು, ತ್ರಿಭಾಷಾ ಸೂತ್ರದಲ್ಲಿ ಕಂಪಲ್ಸರಿಯಾಗಿ ಹಿಂದಿಯೇತರ ಭಾಷೆಗಳ ಮೇಲೆ, ರಾಜ್ಯಗಳ ಮೇಲೆ ಹಿಂದಿಯನ್ನು ಹೇರಿಕೆ ಮಾಡಿದ್ರು. ಇವತ್ತು 3 ಭಾಷೆಗಳಲ್ಲಿ ಯಾವುದಾದ್ರೂ 3 ಭಾರತೀಯ ಭಾಷೆಯನ್ನು ನೀವು ಕಲ್ತ್ಕೊಳ್ಬೋದು ಅಂತ ನರೇಂದ್ರ ಮೋದಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ನಾನು ಕಾಲೇಜಲ್ಲಿದ್ದಾಗ, ನಾನು ಸ್ಕೂಲಲ್ಲಿದ್ದಾಗ, ಅಥವಾ ನೀವು ಸ್ಕೂಲಲ್ಲಿದ್ದಾಗ ನಿಮ್ಗೆ ಇಷ್ಟ ಇರಲಿ ಬಿಡಲಿ, ನೀವು 3 ಭಾಷೆಗಳು ಕಂಪಲ್ಸರಿ ಹಿಂದಿ ಕಲೀಲೇಬೇಕಿತ್ತು. ಇವತ್ತು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಕೆಳಗಡೆ ಪ್ರೈಮರಿ ಸ್ಕೂಲು, ಹೈಸ್ಕೂಲ್ನ ಹುಡುಗ ಯಾವುದು ಬೇಕಿದ್ರೂ 3 ಪ್ರಾದೇಶಿಕ ಭಾಷೆ ಕಲ್ತ್ಕೊಳ್ಬೋದು. ಅವ್ನು ತಮಿಳು ಕಲ್ತ್ಕೊಳ್ಬೋದು, ಕನ್ನಡದವರಾಗಿದ್ದರೆ, ತಮಿಳ್ನಾಡಿನವರಾಗಿದ್ದರೆ ಕನ್ನಡ ಕಲ್ತ್ಕೊಳ್ಬೋದು. ಅವ್ರಿಗೆ ಯಾವ ಭಾಷೆ ಬೇಕೋ ಆ 3 ಭಾಷೆ ಕಲ್ತ್ಕೊಳ್ಬೋದು. ಅವರು ಇಷ್ಟು ವರ್ಷಗಳ ಕಾಲ ಹಿಂದಿ ಹೇರಿಕೆ ಮಾಡಿದ್ದು ಯಾರು ಅಂತಂದರೆ ಕಾಂಗ್ರೆಸ್ ಪಾರ್ಟಿ, ಈ ತ್ರಿಭಾಷಾ ಸೂತ್ರದ ಮೂಲಕ. ನೀವು ದಯವಿಟ್ಟು ಹೋಗಿ 2 ಪ್ರಶ್ನೆ ಕೇಳಿ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಎಕ್ಸಾಮ್ಗಳಲ್ಲಿ, ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಯಾಕೆ ಪ್ರಾದೇಶಿಕ ಭಾಷೆಗಳಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶಗಳಿರಲಿಲ್ಲ? ಒಂದು. ಎರಡನೇದು, ನೀವು ತೆಗೆದುಕೊಂಡು ಬಂದಂಥ 3 ರಾಷ್ಟ್ರೀಯ ಶಿಕ್ಷಣ ನೀತಿಗಳಲ್ಲಿ ತ್ರಿಭಾಷಾ ಸೂತ್ರದಡಿ ನೀವು ಯಾಕೆ ಹಿಂದಿಯನ್ನು ಕರ್ನಾಟಕದಂಥ ಬೇರೆ, ಅಂದರೆ ಹಿಂದಿ ಏತರ ಭಾಷೆ ಮಾತನಾಡುವಂಥ ಪ್ರದೇಶಗಳ ಮೇಲೆ ಹೇರಿಕೆ ಮಾಡಿದ್ರಿ? ಮೂರನೇದು, 3 ಶಿಕ್ಷಣ ನೀತಿಯಲ್ಲೂ ಕೂಡ ಮಾತೃಭಾಷಾ ಶಿಕ್ಷಣವನ್ನು ಯಾಕೆ ನೀವು ಪ್ರಾಥಮಿಕ ಹಂತದಲ್ಲಿ ಕಂಪಲ್ಸರಿ ಮಾಡಲಿಲ್ಲ? ಯಾಕೆ ನೀವು ಅಪೋಸಿಷನಲ್ಲಿದ್ದಾಗ ಮಾತ್ರ ನಿಮ್ಮ ಕನ್ನಡ ಪ್ರೀತಿ ಜಾಗೃತಿ ಆಗುತ್ತೆ? ನೀವು ಯಾಕೆ ಅಧಿಕಾರದಲ್ಲಿದ್ದಾಗ ಕನ್ನಡ ಪ್ರೀತಿ, ಕನ್ನಡಿಗರು ಕನ್ನಡ ಭಾಷೆಗೆ ಏನಾದರೂ ಮಾಡಬೇಕು ಅನ್ನೋದು ಯಾಕೆ ನಿಮಗೆ ಜಾಗೃತಿ ಆಗಲ್ಲ? ಈ ಪ್ರಶ್ನೆಗಳನ್ನು ದಯವಿಟ್ಟು ಅವ್ರಿಗೆ ಕೇಳಿ, ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಬಂದು ಹೇಳಿ.